ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಧುಸೂದನ್ ಟ್ರೈನಿಂಗ್ ಅಕಾಡೆಮಿ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಿಂದ ನಾವು ಸ್ಪೋಕನ್ ಇಂಗ್ಲೀಷ್ ಹಾಗೆ ಇಂಗ್ಲೀಷ್ ಗ್ರಾಮರನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನಾವು ಸ್ಪೋಕನ್ ಇಂಗ್ಲೀಷ್ ಹಾಗೆ ಇಂಗ್ಲೀಷ್ ಗ್ರಾಮರನ್ನು ಯಾಕೆ ಕಲಿಬೇಕು, ಯಾಕೆ ಅದು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಳ್ಳೋಣ. ಸೊ ಹಾಗಾಗಿ ನಾನು ನಿಮಗೆ ಫಸ್ಟಿಗೆ ಹೇಳ್ತಾ ಹೋಗ್ತೇನೆ ಇಂಪಾರ್ಟೆನ್ಸ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಲ್ಯಾಂಗ್ವೇಜ್ನ ಇಂಪಾರ್ಟೆನ್ಸ್ ಏನಿದೆ, ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಕಲೀಲಿಕ್ಕೆ ಯಾವ್ಯಾವ ಕಾರಣಗಳು ಇದೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಫಸ್ಟ್ ರೀಸನ್, ಇಂಗ್ಲೀಷ್ ಈಸ್ ಎ ಗ್ಲೋಬಲ್ ಲ್ಯಾಂಗ್ವೇಜ್. ಸೊ ಫ್ರೆಂಡ್ಸ್, ಇವತ್ತು ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದೆ. ಸೊ ನೀವು ಮೊಬೈಲಲ್ಲಿ ಯಾವುದೇ ಇನ್ಫಾರ್ಮೇಷನನ್ನು ಸರ್ಚ್ ಮಾಡಬೇಕಂದ್ರೂ ಗೂಗಲಿಗೆ ಹೋಗ್ತೀರಾ. ಸೊ ಗೂಗಲಲ್ಲಿ ನೀವು ಯಾವುದೇ ಇನ್ಫಾರ್ಮೇಷನ್ ಸರ್ಚ್ ಮಾಡಿದರೂ ಕೂಡ ಅದು ಏನಾಗುತ್ತೆ, ಇಂಗ್ಲೀಷಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಯಾವುದೇ ಒಂದು ಕಂಟ್ರಿ, ಯಾವುದೇ ಒಂದು ಸ್ಟೇಟಿಗೆ ಸೀಮಿತವಾಗಿಲ್ಲ. ಸೊ ಏನಾಗಿದೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಇಡೀ ಕಂಪ್ಲೀಟ್ ವರ್ಲ್ಡನ್ನೇ ಅಕ್ವೈರ್ ಮಾಡ್ಕೊಂಡಿದೆ. ಅಂದರೆ ನೀವು ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಕಲಿತ್ರಿ ಅಂದರೆ ಸೊ ಯು ಆರ್ ಲರ್ನಿಂಗ್ ಎ ಗ್ಲೋಬಲ್ ಲ್ಯಾಂಗ್ವೇಜ್. ಸೊ ಆ ರೀಸನ್ಗೋಸ್ಕರ ನೀವು ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಕಲಿಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಇಂಗ್ಲೀಷ್ ಲ್ಯಾಂಗ್ವೇಜ್ ಈಸ್ ಎ ಕ್ವೀನ್ ಆಫ್ ಅದರ್ ಲ್ಯಾಂಗ್ವೇಜ್. ಹೌದು, ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಏನಂತ ಕರಿತಾ ಹೋಗ್ತೀವಿ ಅಂದರೆ ಕ್ವೀನ್ ಆಫ್ ಅದರ್ ಲ್ಯಾಂಗ್ವೇಜಸ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ನೀವು ಇಂಗ್ಲೀಷ್ ಲ್ಯಾಂಗ್ವೇಜ್ ಒಂದು ಗೊತ್ತಿದ್ದರೆ ಇಡೀ ವರ್ಲ್ಡಲ್ಲಿ ಯಾರ ಜೊತೆಲಿ ಬೇಕಾದರೂ ನೀವು ಏನು ಮಾಡ್ತಾ ಹೋಗ್ಬೋದು, ಕಮ್ಯುನಿಕೇಟ್ ಮಾಡ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ ರೀಸನ್ ನೋಡೋಣ, ಇಂಗ್ಲೀಷ್ ಲ್ಯಾಂಗ್ವೇಜ್ ಹೆಲ್ಪ್ಸ್ ಯು ಟು ಗೆಟ್ ಎ ಜಾಬ್. ಹೌದು, ಇದಂತೂ 100% ಶೋ. ಸೊ ಯಾಕೆ ಅಂತಂದರೆ ನೀವೀಗ SLC PUC ಅಥವಾ ಡಿಗ್ರಿ ಓದ್ತಾ ಇರ್ತೀರಾ, ಅಥವಾ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದಂತಹ ಸ್ಟೂಡೆಂಟ್ ನೀವಾಗಿದ್ರಿ ಅಂದರೆ ಸೊ ನೀವೀಗ ಜಾಬಿಗೆ ಏನಾದ್ರು ಸರ್ಚ್ ಮಾಡ್ತಾ ಇದ್ದೀರಿ ಅಂತಂದರೆ ಸೊ ನಿಮ್ಮ ಡಿಗ್ರಿ ಕ್ವಾಲಿಫಿಕೇಷನ್ ನೀವು BE ಮಾಡಿರ್ಬೋದು, BCom ಮಾಡಿರ್ಬೋದು, BSc ಮಾಡಿರ್ಬೋದು, ನೀವು ಯಾವುದೇ ಒಂದು ಮಾಡಿದರೂ ಕೂಡ ಸೊ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆದಮೇಲೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ಸ್ ಜೊತೆಗೆ ನಿಮಗೆ ಮತ್ತೊಂದು ಸ್ಕಿಲ್ ಇರಬೇಕಾಗುತ್ತೆ. ಅದು ಯಾವುದು ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್. ಸೊ ಆ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ನಿಮಗೆ ಇತ್ತು ಅಂತಂದರೆ ಸೊ ನೀವು ನಿಮ್ಮ ಡಿಗ್ರಿಯನ್ನು ಅಥವಾ ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ನ ಮುಗಿಸ್ತಾ ಇದ್ದಾಗೆ ನಿಮಗೆ ತುಂಬ ಈಸಿಯಾಗಿ ಜಾಬನ್ನು ನೀವು ಪಡಿಬೋದು. ಹಾಗೆ ನೀವು ಈಗಾಗಲೇ ಇಂಟರ್ವ್ಯೂನ ಫೇಸ್ ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೆ ಈಗಾಗಲೇ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಏನಾಗ್ಬಿಟ್ಟು ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ ಇಂಟರ್ವ್ಯೂವರ್ ನಿಮಗೆ ಕ್ವಶನ್ ಕೇಳ್ತಾ ಹೋದಾಗ ಅಲ್ಲಿ ಅವ್ರು ಕ್ವಶನ್ ಮಾಡ್ತಕ್ಕಂಥದ್ದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೇ ಆಗಿರುತ್ತೆ. ಸೊ ನೀವು ರಿಮೈನಿಂಗ್ ಸಬ್ಜೆಕ್ಟಲ್ಲಿ ಹೈ ಸ್ಕೋರ್ ಮಾಡಿರ್ತೀರ, ಬಟ್ ನಿಮ್ಮ ಐಡಿಯಾಸ್, ಥಾಟ್ಸ್ ಪ್ರತಿಯೊಂದು ಅದ್ಭುತವಾಗಿರುತ್ತೆ. ಬಟ್ ನೀವು ಅದನ್ನು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಅವ್ರ ಮುಂದೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನೀವು ಫೇಲ್ ಆದ್ರಿ ಅಂತಂದರೆ ಸೊ ನೀವು ಇಂಟರ್ವ್ಯೂವಿಂದ ಹೊರಗಡೆ ಬರತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ನಿಮ್ಗಿನ್ನ ಕಡಿಮೆ ಸ್ಕೋರ್ ಮಾಡೋಂತಹ ಕ್ಯಾಂಡಿಡೇಟ್ ಏನು ಮಾಡ್ಬೋದು, ಅವನು ಇಂಗ್ಲೀಷಲ್ಲಿ ಲ್ಯಾಂಗ್ವೇಜಲ್ಲಿ ಗ್ರಿಪ್ ಇದ್ದ ಅಂದರೆ ಸೊ ಅವನು ಆ ಇಂಟರ್ವ್ಯೂವನ್ನು ಪಾಸ್ ಮಾಡ್ತಾ ಹೋಗ್ಬೋದು. ಸೊ ಆ ರೀಸನ್ಗೋಸ್ಕರನಾದರೂ ನೀವು ಇಂಗ್ಲೀಷನ್ನು ಕಲೀಲೇಬೇಕಾಗುತ್ತೆ. ಸೊ ನೆಕ್ಸ್ಟ್ ರೀಸನ್ ನೋಡ್ತಾ ಹೋಗೋಣ, ಇಂಗ್ಲೀಷ್ ಲ್ಯಾಂಗ್ವೇಜ್ ಎಲ್ಪ್ಸ್ ಯು ಟು ಫೇಸ್ ಗೋರ್ಮೆಂಟ್ ಎಕ್ಸಾಮ್ಸ್. ಹೌದು ಫ್ರೆಂಡ್ಸ್, ಸೊ ಯಾರಾದರೂ ಗೋರ್ಮೆಂಟ್ ಸೆಕ್ಟರಲ್ಲಿ ಜಾಬನ್ನು ತೊಗೊಳ್ಬೇಕು ಅಂತ ಏನಾದರೂ ನೀವು ಥಿಂಕ್ ಮಾಡ್ತಾ ಇದ್ದೀರಿ ಅಂದರೆ ಸೊ ನೀವೀಗ ಗೋರ್ಮೆಂಟಲ್ಲಿ ಕಂಡಕ್ಟ್ ಮಾಡ್ತಕ್ಕಂತಹ ಎಕ್ಸಾಮ್ಸನ್ನು ನೀವು ತೊಗೊಳ್ಬೇಕಾಗುತ್ತೆ. ಸೊ ಇವತ್ತಿನ ಪ್ರೆಸೆಂಟ್ ಡೇಯಲ್ಲಿ RRB ಇರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾಗೆ LIC, ಸೊ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಎಕ್ಸಾಮ್ಸ್ ಕಾಲಾದಂತಹ ಸಮಯದಲ್ಲಿ ಸೊ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಮಿನಿಮಮ್ 5 to 10 ಕ್ವಶನ್ಸ್ ಇದ್ದೇ ಇರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂತಹ ಸ್ಟೂಡೆಂಟ್ಸೂ ಸಹಿತ ಇಂಗ್ಲೀಷ್ ಕ್ವಶನ್ಸ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಆ ರೀಸನ್ಗೋಸ್ಕರನಾದರೂ ಅಂದರೆ ನೀವು ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಕಲ್ತಿದ್ದೇ ಆದರೆ ನೀವು ಗೋರ್ಮೆಂಟ್ ಎಕ್ಸಾಮ್ಸನ್ನು ಫೇಸ್ ಮಾಡಿ ಅದರಲ್ಲೂ ಕೂಡ ಸಕ್ಸಸ್ಸನ್ನು ಕಾಣ್ಬೋದು. ಸೊ ಫ್ರೆಂಡ್ಸ್, ಇದಿಷ್ಟೇ ಅಲ್ಲ, ಸಾಕಷ್ಟು ಬೆನಿಫಿಟ್ಸ್ ಇದೆ. ಸೊ ಬಟ್ ನೀವು ಇಂಗ್ಲೀಷ್ ಲ್ಯಾಂಗ್ವೇಜ್ ಹಾಗೆ ಗ್ರಾಮರನ್ನು ಕಲೀಲಿಕ್ಕೆ ಒಂದು ಸ್ಟ್ರಾಂಗ್ ಡಿಸಿಷನ್ನ ನೀವು ತಗೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಈಗ ಇಂಗ್ಲೀಷ್ ಗ್ರಾಮರನ್ನು ಬೇಸಿಕ್ಕಿಂದನೇ ಕಲಿತಾ ಹೋಗೋಣ. ಓಕೆ, ಸೊ ಲೆಸನ್ ನಂಬರ್ 1, ಆಲ್ಫಾಬೆಟ್. ಓಕೆ, ಸೊ ವರ್ಣಮಾಲೆ. ಏನು ಆಲ್ಫಾಬೆಟ್ಸ್ ಅಂದರೆ, ವರ್ಣಮಾಲೆ ಅಂದರೆ ಪ್ರತಿಯೊಂದು ಲ್ಯಾಂಗ್ವೇಜಿಗೂ ತನ್ನದೇ ಆದಂತಹ ಸೌಂಡ್ಸ್ ಇರುತ್ತೆ, ತನ್ನದೇ ಆದಂತಹ ಲೆಟರ್ಸ್ ಇರುತ್ತೆ. ಅದೇ ರೀತಿಲಿ ಇಂಗ್ಲೀಷಲ್ಲೂ ಕೂಡ ನಮಗೆ 26 ಲೆಟರ್ಸ್ ಇದೆ. A ಇಂದ Z ವರೆಗೂ ನಮಗೆ 26 ಲೆಟರ್ಸ್ ಇರುತ್ತೆ. ಸೊ ಈ ಲೆಟರ್ಸ್ ಏನಿದೆ, ಒಂದು ಲ್ಯಾಂಗ್ವೇಜಿಂದ ಮತ್ತೊಂದು ಲ್ಯಾಂಗ್ವೇಜ್ಗೆ ಈ ನಂಬರ್ಸ್ ಚೇಂಜ್ ಇರುತ್ತೆ. ಓಕೆ, ನಮ್ಮ ಕನ್ನಡದಲ್ಲೂ ಕೂಡ ಲೆಟರ್ಸ್ ಇದೆ, ಅ ಆ ಇ ಇದೆ, ಅದೇ ರೀತಿ ಇಂಗ್ಲೀಷಲ್ಲೂ ಕೂಡ ABCD ಇದೆ. ಸೊ ಈ ಅಕ್ಷರಗಳು ಏನಾಗುತ್ತೆ, ಒಂದು ಲ್ಯಾಂಗ್ವೇಜಿಂದ ಮತ್ತೊಂದು ಲ್ಯಾಂಗ್ವೇಜಿಗೆ ನಂಬರ್ಸ್ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ನಾವು ಈ ಆಲ್ಫಾಬೆಟನ್ನು 2 ಟೈಪ್ ಡಿವೈಡ್ ಮಾಡ್ತಾ ಹೋಗ್ತಾರೆ. ಡಿವಿಷನ್ ಆಫ್ ದಿ ಆಲ್ಫಾಬೆಟ್.
The alphabet of English is divided into two classes, namely vowels and consonants. ಸೊ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿರ್ತಕ್ಕಂತಹ 26 ಲೆಟರ್ಸನ್ನು ಟೂ ಪಾರ್ಟಾಗಿ ಡಿವೈಡ್ ಮಾಡ್ತಾ ಇದ್ದಾರೆ. ಒಂದು ವೋವೆಲ್ಸ್, ಮತ್ತೊಂದು ಕನ್ಸೋನೆಂಟ್ಸ್. ಸೊ ನಾವೀಗ ವೋವೆಲ್ಸ್ ಅಂದರೆ ಏನು ಅಂತ ನೋಡೋಣ. ದ ವರ್ಡ್ ವೋವೆಲ್ ಮೀನ್ಸ್ ವಾಯ್ಸ್. ಸೊ ನಿಮಗಿಲ್ಲಿ ಸೆಂಟೆನ್ಸಲ್ಲೇ ಹೇಳ್ತಾ ಇದೆ, ವೋವೆಲ್ ಮೀನ್ಸ್ ಯಾವುದು? ವಾಯ್ಸ್. ಅಂದರೆ ನಮಗೆ ಸ್ವರಗಳು ಎಂದರೆ ಧ್ವನಿಗಳು. ಓಕೆ, ಸ್ವರ ಅಂದ್ರೇನು? ನಮಗೆ ಧ್ವನಿಯನ್ನು ಉಂಟು ಮಾಡ್ತಕ್ಕಂತಹ ಲೆಟರ್ಸ್. ಸೊ ಇಲ್ಲಿ ನಮಗೆ ಇಂಗ್ಲೀಷಲ್ಲಿ ದೇರ್ ಆರ್ 5 ವೋವೆಲ್ಸ್. ಫಸ್ಟ್ ಒನ್ ಎ, ಇ, ಐ, ಒ, ಯು. ಸೊ ಈ 5 ಲೆಟರ್ಸ್ ಏನಿದೆ ಇದನ್ನು ನಾವು ಇಂಗ್ಲೀಷಲ್ಲಿ ವೋವೆಲ್ಸ್ ಅಂತೇಳ್ಬಿಟ್ಟು ಕರಿತಾ ಹೋಗ್ತೇವೆ. ಸೊ ಹಾಗಾದರೆ ಈ ವೋವೆಲ್ಸ್ನ ಯೂಸ್ ಏನು? ಈ ವೋವೆಲ್ಸ್ ಇಲ್ಲದೆ ಇದ್ದರೆ ಏನಾಗ್ತಾ ಇತ್ತು ಇಂಗ್ಲೀಷಲ್ಲಿ? ಸೊ ಅದನ್ನು ನಾವು ನೋಡೋದಾದರೆ, ಇನ್ ಕೇಸ್ ನಮಗೆ ಈ ಎ, ಇ, ಐ, ಒ, ಯು ಈ ಸ್ವರಗಳು ಇಲ್ಲ ಅಂದರೆ ಏನಾಗುತ್ತೆ? ಲೆಟ್ಸ್ ಸಿ. ವಿ ಕ್ಯಾನ್ ನಾಟ್ ರೈಟ್ ಈವನ್ ಎ ಸಿಂಗಲ್ ವರ್ಡ್ ವಿತೌಟ್ ಯೂಸಿಂಗ್ ಎ ವೋವೆಲ್. ಅಂದರೆ ಸ್ವರಗಳು ಇಲ್ಲದೇ ನಾವು ಅರ್ಥಗರ್ಭಿತವಾದಂತಹ ಒಂದು ವರ್ಡನ್ನು ಕೂಡ ಫ್ರೇಮ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತೇವೆ. ಅಂದರೆ ವೋವೆಲ್ಸ್ನ ಇಂಪಾರ್ಟೆನ್ಸ್ ಗೊತ್ತಾಯಿತು. ಏನಂತ? ವೋವೆಲ್ಸ್ ಇಲ್ಲದೇ ನಾವು ಏನು ಮಾಡಲಿಕ್ಕಾಗಲ್ಲ, ಒಂದು ಮೀನಿಂಗ್ಫುಲ್ ವರ್ಡನ್ನು ಫ್ರೇಮ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲೇ ಸ್ಕ್ರೀನಲ್ಲಿ ನೋಡ್ಬೋದು, ವಿ ಕೆನಾಟ್ ರೈಟ್ ಈವನ್ ಎ ಸಿಂಗಲ್ ವರ್ಡ್ ವಿತೌಟ್ ಯೂಸಿಂಗ್ ಎ ವೋವೆಲ್. ಸೊ ಈ ಕಂಪ್ಲೀಟ್ ಸೆಂಟೆನ್ಸಲ್ಲಿ ಪ್ರತಿಯೊಂದು ವರ್ಡಲ್ಲಿ ಏನಿದೆ? ನಮಗೆ ವೋವೆಲ್ ಇದೆ, ಇಸಂಟ್ ಇಟ್? ಸೊ ಅಂದರೆ ಈ ವೋವೆಲ್ ಅಂತಕ್ಕಂಥದ್ದು ಏನು ಮಾಡುತ್ತೆ? ನಮಗೆ ಪದಕ್ಕೆ ಒಂದು ಧ್ವನಿಯನ್ನು ಕೊಡುತ್ತೆ. ಸೊ ಹಾಗಾಗಿ ನಮಗೆ ವೋವೆಲ್ಸ್ ಅನ್ನೋದು ಪ್ರತಿಯೊಂದು ವರ್ಡಲ್ಲೂ ಕೂಡ ಕಂಡುಬರುತ್ತೆ. ಸೊ ನೀವು ಯಾವುದೇ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಸನ್ನು ತೊಗೊಂಡ್ರಿ ಅಂದರೆ ಸೊ ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ವೋವೆಲ್ಸ್ ಇಲ್ಲದೆ ಇರತಕ್ಕಂತಹ ವರ್ಡ್ಸ್ ನಿಮಗೆ ಸಿಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಕನ್ಸೋನೆಂಟ್ಸ್. ಸೊ ಫಸ್ಟಿಗೆ ನಾವು ವೋವೆಲ್ ನೋಡಿದ್ವಿ, ಈಗ ಕನ್ಸೋನೆಂಟ್ಸನ್ನು ನೋಡ್ತಾ ಹೋಗೋಣ. ಸೊ ಈ ಕನ್ಸೋನೆಂಟ್ಸ್ ಅಂದರೆ ಏನು? ದ ಅದರ್ ಲೆಟರ್ಸ್ ಆಫ್ ದಿ ಆಲ್ಫಾಬೆಟ್ ಆರ್ ಕಾಲ್ಡ್ ಕನ್ಸೋನೆಂಟ್ಸ್. ಅಂದರೆ 26 ಲೆಟರ್ಸಲ್ಲಿ 5 ಲೆಟರ್ಸ್ನ ನಾವು ವೋವೆಲ್ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ, ಸ್ವರಗಳು ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. ಹಾಗಾದರೆ ರಿಮೈನಿಂಗ್ 21 ಲೆಟರ್ಸ್ನ ಏನಂತ ಕನ್ಸಿಡರ್ ಮಾಡಬೇಕಾಗಿದೆ? ಇಲ್ಲಿ ಕನ್ಸೋನೆಂಟ್ಸ್ ಅಂತೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಅವು ಯಾವ್ಯಾವು ಅಂತಂದರೆ ಬಿ, ಸಿ, ಡಿ, ಎಫ್, ಜಿ, ಎಚ್, ಜೆ, ಕೆ, ಎಲ್, ಎಮ್, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್. ಸೊ ಇವಿಷ್ಟನ್ನು ನಾವು ಕನ್ಸೋನೆಂಟ್ಸ್ ಅಂತೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಈ ಕನ್ಸೋನೆಂಟ್ಸಿಂದ ನಾವು ವರ್ಡನ್ನು ಫ್ರೇಮ್ ಮಾಡ್ಬೋದು, ಬಟ್ ಮೀನಿಂಗ್ಫುಲ್ ವರ್ಡ್ ಫ್ರೇಮ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಹೋಗ್ತಾ ನೋಡ್ರಿ, ಕನ್ಸೋನೆಂಟ್ಸ್ ನೀಡ್ಸ್ ದ ಕಂಪನಿ ಆಫ್ ವೋವೆಲ್ಸ್ ಟು ಫಾರ್ಮ್ ಎ ವರ್ಡ್. ಅಂದರೆ ಒಂದು ಅರ್ಥಗರ್ಭಿತವಾದಂತಹ ಒಂದು ಪದವನ್ನು ಸೃಷ್ಟಿ ಮಾಡಲಿಕ್ಕೆ ಈ ಕನ್ಸೋನೆಂಟ್ಸ್ ಯಾವುದರ ಹೆಲ್ಪನ್ನು ಪಡೆಯುತ್ತೆ? ಅಂದರೆ ವೋವೆಲ್ಸ್ನ ಹೆಲ್ಪನ್ನು ಪಡಿತವೆ. ಸೊ ಇದು ನಮಗೆ ಕನ್ಸೋನೆಂಟ್ಸ್ ಅಂತ ಗೊತ್ತಾಗುತ್ತೆ. ಅಂದರೆ ವೋವೆಲ್ಸನ್ನು ಬಿಟ್ಟು ಉಳಿದಂತಹ 21 ಅಕ್ಷರಗಳು ನಮಗಿಲ್ಲಿ ಕನ್ಸೋನೆಂಟ್ಸ್ ಆಗ್ತಾ ಹೋಗುತ್ತೆ. ಸ್ವರಗಳನ್ನು ಬಿಟ್ಟು ಇನ್ನುಳಿದ 21 ಅಕ್ಷರಗಳನ್ನು ವ್ಯಂಜನಗಳು ಎಂದು ಕರೆಯುತ್ತಾರೆ. ಈ ವ್ಯಂಜನಗಳಿಗೆ ಪದಗಳನ್ನು ಮಾಡಲು ಅವುಗಳಿಗೆ ಸ್ವರಗಳ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಇಂಗ್ಲೀಷಲ್ಲಿ ಇರ್ತಕ್ಕಂತಹ ಸೆಂಟೆನ್ಸ್ ರೀಡ್ ಮಾಡಿದ ಮೇಲೆ ಕನ್ನಡದಲ್ಲಿ ಇರ್ತಕ್ಕಂತಹ ಸೆಂಟೆನ್ಸನ್ನು ರೀಡ್ ಮಾಡಿ. ಸೊ ಅಲ್ಲಿ ನಿಮಗೆ ತುಂಬ ಕ್ಲಾರಿಫೈ ಆಗಿ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ಈಗ ನಾವು ಲೆಸನ್ ನಂಬರ್ 2ಗೆ ಹೋಗೋಣ. ಸೊ ಇಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್, ಭಾಷಾಂಗಗಳನ್ನು ಕಲಿತಾ ಹೋಗ್ತೀವಿ. ಸೊ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೇನು, ಮಾತಿನ ಕೆಲವು ಭಾಗಗಳು ಅಂತೇಳ್ಬಿಟ್ಟು. ಸೊ ಇಲ್ಲಿ ನಮಗೆ 8 ಪಾರ್ಟ್ಸ್ ಆಫ್ ಸ್ಪೀಚ್ ನಮಗಿಲ್ಲಿ ಕಂಡುಬರುತ್ತೆ. ಸೊ ಅವು ಯಾವ್ಯಾವು ಅಂದರೆ ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಕಂಜಂಕ್ಷನ್, ಪ್ರಿಪೊಸಿಷನ್, ಇಂಟ್ರೊಜೆಕ್ಷನ್. ಅಂದರೆ ಒಂದು ಮೀನಿಂಗ್ಫುಲ್ ಸೆಂಟೆನ್ಸನ್ನು ಫ್ರೇಮ್ ಮಾಡ್ತಾ ಇದ್ದೀರಿ ಅಂತಂದರೆ ಅಲ್ಲಿ ನಿಮಗೆ ಈ ಪಾರ್ಟ್ಸ್ ಆಫ್ ಸ್ಪೀಚ್ನ ಸಹಾಯ ಬೇಕಾಗುತ್ತೆ. ಸೊ ಈ ಪಾರ್ಟ್ಸ್ ಆಫ್ ಸ್ಪೀಚ್ನ ಸಹಾಯದಿಂದ ಮಾತ್ರ ನೀವು ಏನು ಮಾಡಲಿಕ್ಕಾಗುತ್ತೆ? ಒಂದು ಸೆಂಟೆನ್ಸನ್ನು ಫ್ರೇಮ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನೀವು ಇಂಗ್ಲೀಷ್ ಲ್ಯಾಂಗ್ವೇಜ್ ಕಲಿಬೇಕು ಅಂತಂದರೆ ಈ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳ ನಾಲೆಡ್ಜ್ ನಿಮಗೆ ಇರಬೇಕಾಗುತ್ತೆ. ಸೊ ಹಾಗಾಗಿ ಈಗ ನಾವು ಕಂಟಿನ್ಯೂ ಪಾರ್ಟಲ್ಲಿ ಏನು ನೋಡ್ತಾ ಹೋಗೋಣ? ನೌನ್, ಪ್ರನೌನ್, ವರ್ಬ್ ಹಾಗೆ ಅಡ್ವರ್ಬ್ ಈ ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಮೀನಿಂಗ್ ಏನು, ಅವುಗಳು ಯಾವ ರೀತಿ ನಮಗೆ ಸೆಂಟೆನ್ಸ್ ಫ್ರೇಮ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ನೌನ್ ಅಂದ್ರೇನು, ಪ್ರನೌನ್ ಅಂದ್ರೇನು ಅಂತ ನೋಡ್ತಾ ಹೋಗೋಣ. ಸೊ ಫ್ರೆಂಡ್ಸ್, ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ ಪಾರ್ಟ್ಸ್ ಆಫ್ ಸ್ಪೀಚ್, ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್. ಸೊ ಇವುಗಳ ಕನ್ನಡ ಮೀನಿಂಗನ್ನು ಸಹಿತ ನಾನು ಕೊಟ್ಟಿದ್ದೀನಿ. ಸೊ ಇದನ್ನು ನೀವು ನೋಟ್ಸ್ ಕೂಡ ಮಾಡ್ಕೋಬೋದು. ಸೊ ಈಗ 1 by 1 ನೋಡ್ತಾ ಹೋಗೋಣ. ಸೊ ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ಒನ್
ನೌನ್ ಅಂದರೆ ನಮಗೆ ಒಂದು ಬೇಸಿಕ್ ಮೀನಿಂಗ್ ಏನಂದರೆ ನೇಮಿಂಗ್ ವರ್ಡ್ಸ್. ಸೊ ಅದರ ಸೆಂಟೆನ್ಸನ್ನು ನೋಡ್ತಾ ಹೋಗೋಣ. ಏನು ಹೇಳುತ್ತೆ ನೌನ್ ಅಂದರೆ, ನೌನ್ ದ ವರ್ಡ್ ವಿಚ್ ಇಂಡಿಕೇಟ್ಸ್ ದ ನೇಮ್ ಆಫ್ ಪರ್ಸನ್, ಪ್ಲೇಸ್, ಅನಿಮಲ್ಸ್, ಎ ಕಂಡೀಷನ್. ಅಂದರೆ ನೌನ್ ಅಂತಕ್ಕಂಥದ್ದು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ಹೆಸರನ್ನು, ಯಾವ ಹೆಸರನ್ನು, ಒಬ್ಬ ವ್ಯಕ್ತಿಯ ಹೆಸರನ್ನು ಅಥವಾ ಒಂದು ಸ್ಥಳದ ಹೆಸರನ್ನು ಅಥವಾ ಒಬ್ಬ ಮನುಷ್ಯನ ಹೆಸರನ್ನು ಅಥವಾ ಒಂದು ಅನಿಮಲ್ ನೇಮನ್ನು ಇಲ್ಲಿ ಹೇಳ್ತಕ್ಕಂಥದ್ದೇ ನೌನ್. ಅಂದರೆ ನಾಮಪದ. ಒಂದು ವಸ್ತುಗೆ ಆಗಿರ್ಬೋದು, ಒಂದು ಪ್ಲೇಸ್ಗಾಗಿರ್ಬೋದು, ಒಂದು ವ್ಯಕ್ತಿಗಾಗಿರ್ಬೋದು, ಅವರಿಗೆ ನಾವು ಕರಿತಕ್ಕಂತಹ ಹೆಸರು ಏನಾಗಿರುತ್ತೆ ಅದೇ ನಮಗೆ ನಾಮಪದವಾಗಿರುತ್ತೆ. ಸೊ ಇಲ್ಲಿ ಕನ್ನಡ ಸೆಂಟೆನ್ಸ್ ನೋಡಿ, ನಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳು, ಪ್ರಾಣಿಗಳು, ಸ್ಥಳಗಳು ಅಥವಾ ವಸ್ತುಗಳ ಹೆಸರುಗಳನ್ನು ನಾಮಪದಗಳು ಎಂದು ಕರಿತಾ ಹೋಗ್ತೀವಿ. ಅಂದರೆ ಒಂದು ವಸ್ತುವನ್ನು ನಾವು ಗುರುತು ಹಿಡಿದು ಕರಿತೀವಲ್ಲ, ಸೊ ಆ ಪದವೇ ಇಲ್ಲಿ ನೌನ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ನೋಡ್ತಾ ಹೋಗ್ಬೋದು, ಪರ್ಸನಲ್ ನೇಮ್ಸ್ ಅಂದರೆ ವ್ಯಕ್ತಿಯ ಹೆಸರುಗಳು, ರಾಮ, ಸೀತಾ, ರೀಮಾ. ಸೊ ಇದು ಏನಾಗುತ್ತೆ, ಒಬ್ಬ ವ್ಯಕ್ತಿಯ ಹೆಸರಾಗುತ್ತೆ. ಸೊ ಅದೇ ರೀತಿ ನೇಮ್ ಆಫ್ ಅನಿಮಲ್ಸ್. ಸೊ ಪ್ರಾಣಿಗಳಿಗೂ ಕೂಡ ನಾವು ಏನು ಮಾಡ್ತಾ ಹೋಗ್ತೀವಿ, ನಾಮಪದದಿಂದ, ನೌನಿಂದ ಅವರನ್ನು ಐಡೆಂಟಿಫೈ ಮಾಡ್ತೀವಿ. ಕೌ, ಕ್ಯಾಟ್, ಗೋಟ್, ಲೈಕ್ ದಟ್, ಇಸಂಟ್ ಇಟ್? ಸೊ ಅದೇ ರೀತಿ ಸ್ಥಳಗಳ, ಪ್ಲೇಸಸ್ ಬಗ್ಗೆ ಕೂಡ ನಾವು ಏನು ಮಾಡ್ತಾ ಹೋಗ್ತೀವಿ, ಒಂದು ಪರ್ಟಿಕ್ಯುಲರ್ ನೇಮಿಂದ ಕರಿತಾ ಹೋಗ್ತೀವಿ. ಸೊ ಅಲ್ಲಿ ಎಕ್ಸಾಂಪಲ್ಸ್ನ ನೋಡಿದರೆ ಏಷ್ಯಾ, ಇಂಡಿಯಾ, ಕರ್ನಾಟಕ. ಅಂದರೆ ಒಂದು ಸ್ಥಳಕ್ಕೆ ನಾವು ಒಂದು ಹೆಸರಿನಿಂದ ಸೂಚಿಸ್ತಕ್ಕಂಥದ್ದು. ಸೊ ಅದೇ ರೀತಿ ನೇಮ್ ಆಫ್ ಥಿಂಗ್ಸ್, ವಸ್ತುಗಳಿಗೂ ಸಹಿತ ನಾವು ಹೆಸರಿಡಿದ್ಬಿಟ್ಟು ಅವನ್ನ ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಪೆನ್, ಬುಕ್, ಗೋಲ್ಡ್, ಲೈಕ್ ದಟ್, ಇಸಂಟ್ ಇಟ್? ಸೊ ಇದಿಷ್ಟು ನೌನ್ ಅಂದರೆ ಏನು ಅಂತ ಗೊತ್ತಾಯಿತು. ಅಂದರೆ ಯಾವುದಾದ್ರೂ ವ್ಯಕ್ತಿ, ಯಾವುದಾದ್ರೂ ವಸ್ತು ಅಥವಾ ಯಾವುದಾದ್ರೂ ಒಂದು ಸ್ಥಳಕ್ಕೆ ನಾವು ಐಡೆಂಟಿಫೈ ಮಾಡಲಿಕ್ಕೆ ಬಳಸ್ತಕ್ಕಂತಹ ಹೆಸರೇ ಇಲ್ಲಿ ನಮಗೆ ನೌನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ನೌನ್. ಇದರಲ್ಲಿ ನಾವು ಫಸ್ಟ್ ಆಗಿ ಕಾಮನ್ ನೌನ್ ಅಂದರೆ ರೂಢನಾಮ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಯಾವುದು ಬರುತ್ತೆ ಕಾಮನ್ ನೌನ್ ಅಂದರೆ ಏನು, ಕಾಮನ್ ನೌನ್ಗೆ ಬರ್ತಕ್ಕಂತಹ ಎಕ್ಸಾಂಪಲ್ಸ್ ಯಾವುದು ಅಂತ ಅಂದರೆ ಮ್ಯಾನ್, ಬರ್ಡ್, ಸೋಲ್ಜರ್. ಅಂದರೆ ರೂಢನಾಮ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಹೆಸರು ಅಥವಾ ಒಬ್ಬ ಪ್ರಾಣಿಯ ಅಥವಾ ಒಂದು ಹೆಸರನ್ನು, ಒಂದು ವಸ್ತುವಿನ ಹೆಸರನ್ನು ಸೂಚಿಸದೆ ನಾವೇನು ಮಾಡ್ತಾ ಹೋಗ್ತೀವಿ, ಇಲ್ಲಿ ಒಂದು ವರ್ಗವನ್ನು, ಕಂಪ್ಲೀಟ್ ಆಗಿರ್ತಕ್ಕಂತಹ ಒಂದು ವರ್ಗವನ್ನು ಐಡೆಂಟಿಫೈ ಮಾಡಿ ಮಾತಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ರೂಢನಾಮ ಅಂತ ಅಂದರೆ ಕೇವಲ ಒಬ್ಬ ನಿರ್ದಿಷ್ಟ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡಿ ಮಾತಾಡೋದಲ್ಲ. ಅಲ್ಲಿ ಕಾಮನ್ ನೌನ್ ಏನು ಮಾಡ್ತಾ ಹೋಗುತ್ತೆ ಅಂದರೆ ಒಂದು ನಿರ್ದಿಷ್ಟ ವರ್ಗಕ್ಕೆ, ಮ್ಯಾನ್. ಸೊ ಮ್ಯಾನ್ ಅಂದರೆ ನಾನು ಬಂದೆ, ನೀವು ಬಂದ್ರಿ, ಹಾಗೆ ನಮ್ಮ ಊರಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಕೂಡ ಮ್ಯಾನ್ ಅಂತ. ಸೊ ಅದೇ ರೀತಿ ಬರ್ಡ್. ಸೊ ನಾವಿಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಬರ್ಡ್ ಬಗ್ಗೆ ಮಾತಾಡ್ತಾ ಇಲ್ಲ, ಕಂಪ್ಲೀಟ್ ಒಂದು ಟ್ರೀಯಲ್ಲಿ ಇರ್ತಕ್ಕಂತಹ ಬರ್ಡ್ಸ್ ಇರ್ಬೋದು ಅಥವಾ ಜಗತ್ತಿನಲ್ಲಿರ್ತಕ್ಕಂತಹ ಬರ್ಡ್ಸ್ ಇರ್ಬೋದು. ಸೊ ಇವುಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಅಂದರೆ ಕಂಪ್ಲೀಟ್ ಒಂದು ವರ್ಗಕ್ಕೆ ಸೇರಿರ್ತಕ್ಕಂತಹ ನೇಮ್ಸನ್ನ ನಾವು ಏನು ಮಾಡ್ತಾ ಹೋಗ್ತೀವಿ, ಕಾಮನ್ ನೌನ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಸೊ ಅದೇ ರೀತಿ ನೆಕ್ಸ್ಟ್ ಇದೆ ಪ್ರಾಪರ್ ನೌನ್, ಅಂಕಿತ ನಾಮ. ಸೊ ಅಂಕಿತ ನಾಮ ಅಂದರೆ ಏನು ಅಂದರೆ ಇಲ್ಲಿ ನಾವು ಒಬ್ಬ ನಿರ್ದಿಷ್ಟ ವ್ಯಕ್ತಿ ಅಥವಾ ಒಬ್ಬ ನಿರ್ದಿಷ್ಟ ಪ್ರಾಣಿಯನ್ನು ಅಥವಾ ಒಂದು ನಿರ್ದಿಷ್ಟ ವಸ್ತುವನ್ನು ಐಡೆಂಟಿಫೈ ಮಾಡಿ ಮಾತಾಡುವಾಗ ಬಳಸ್ತಕ್ಕಂತಹ ಪದವೇ ಪ್ರಾಪರ್ ನೌನ್. ಅದಕ್ಕೆ ಫಾರ್ ಎಕ್ಸಾಂಪಲ್ ಅಮರ್, ರೀಮಾ, ಟಾಮಿ. ಸೊ ನಾನೀಗ ಅಮರ್ ಬಗ್ಗೆ ಪರ್ಟಿಕ್ಯುಲರ್ಗೆ ಮಾತಾಡ್ತಾ ಇದ್ದೀನಿ, ಅದು ನಮಗೆ ಪ್ರಾಪರ್ ನೌನ್ ಆಗುತ್ತೆ. ಸೊ ಅದೇ ರೀತಿ ನಾನು ರೀಮಾ ಅಂತಕ್ಕಂತಹ ಗರ್ಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅದು ರೀಮಾ ಅಂತಕ್ಕಂಥದ್ದು ರೀಮಾಳನ್ನೇ ಪರ್ಟಿಕ್ಯುಲರ್ ಆಗಿ ತೋರಿಸ್ತಾ ಇರ್ತಕ್ಕಂಥದ್ದು. ಸೊ ಅದೇ ರೀತಿ ನಾನು ಟಾಮಿ ಅಂತಕ್ಕಂತಹ ಒಂದು ಅನಿಮಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅಂದರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ವಸ್ತುವನ್ನು ಅಥವಾ ಒಂದು ಅನಿಮಲನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ನೋಟಿಸ್ ಮಾಡಿ ಮಾತಾಡ್ತಕ್ಕಂಥದ್ದು ಪ್ರಾಪರ್ ನೌನ್ ಆಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ಕಲೆಕ್ಟಿವ್ ನೌನ್ ಅಂದರೆ ಸಮೂಹವಾಚಕ. ಸೊ ಕಲೆಕ್ಟಿವ್ ನೌನ್ ಅಂದರೆ ಏನು ಅಂದರೆ ಇಲ್ಲಿ ಒಂದು ಸಮೂಹವನ್ನೇ ಸೂಚಿಸ್ತಕ್ಕಂತಹ ಪದಗಳು, ವ್ಯಕ್ತಿಗಳ ಅಥವಾ ಪ್ರಾಣಿಗಳ ಅಥವಾ ಒಂದು ವಸ್ತುವಿನ ಕಂಪ್ಲೀಟ್ ಒಂದು ಸಮೂಹವನ್ನು, ಒಂದು ಗ್ರೂಪನ್ನು ಐಡೆಂಟಿಫೈ ಮಾಡಿ ಮಾತಾಡ್ತಕ್ಕಂತಹ ಪದಗಳನ್ನ ನಾವು ಏನಂತ ಕರಿತಾ ಹೋಗ್ತೀವಿ, ಇಲ್ಲಿ ಕಲೆಕ್ಟಿವ್ ನೌನ್ಸ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಅದಕ್ಕೆ ಫಾರ್ ಎಕ್ಸಾಂಪಲ್ ಆರ್ಮಿ ಇರ್ಬೋದು. ಅಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ, ಆರ್ಮಿಯನ್ನು ಕುರಿತು ಮಾತಾಡ್ತಾ ಹೋಗ್ತೀವಿ. ಕಂಪ್ಲೀಟ್ ಒಂದು ಆರ್ಮಿ ಅಂತಕ್ಕಂತಹ ಒಂದು ಸಮೂಹವನ್ನು, ಒಂದು ಗ್ರೂಪನ್ನು, ಇಸಂಟ್ ಇಟ್, ಅವ್ರನ್ನ ಐಡೆಂಟಿಫೈ ಮಾಡಿ ಮಾತಾಡುವಾಗ ಕಲೆಕ್ಟಿವ್ ನೌನನ್ನು ಯೂಸ್ ಮಾಡ್ತಾ ಹೋಗ್ತೇವೆ. ಸೊ ನೆಕ್ಸ್ಟ್ ಒನ್ ಮೆಟೀರಿಯಲ್ ನೌನ್. ಸೊ ಮೆಟೀರಿಯಲ್ ನೌನ್ ಅಂತ ಅಂದರೆ
ನೀವಲ್ಲಿ ನೋಡ್ಬೋದು ವಸ್ತುವಾಚಕ. ಕೆಲವು ವಸ್ತುಗಳ ಹೆಸರನ್ನು ಸೂಚಿಸಿ ಮಾತಾಡತಕ್ಕಂತಹ ಪದಗಳೇ ನಮಗಿಲ್ಲಿ ಮೆಟೀರಿಯಲ್ ನೌನ್ ಆಗಿರುತ್ತೆ. ಸೊ ನೀವಲ್ಲಿ ಎಕ್ಸಾಂಪಲ್ ಆಗಿ ಅದು ಓಕೆ ಸಿಲ್ವರ್ ಆಗಬೇಕು. ಓಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸೊ ಸಿಲ್ವರ್, ಸ್ಟೀಲ್, ಐರನ್, ಇಸಂಟ್ ಇಟ್? ಸೊ ಈ ರೀತಿಯ ವಸ್ತುಗಳನ್ನು ಐಡೆಂಟಿಫೈ ಮಾಡಿ ಮಾತಾಡ್ತಕ್ಕಂಥದ್ದು. ಓಕೆ, ಅದನ್ನು ನಾವು ಮೆಟೀರಿಯಲ್ ನೌನ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೇವೆ. ಸೊ ನೆಕ್ಸ್ಟ್ ಒನ್ ಅಬ್ಸ್ಟ್ರಾಕ್ಟ್ ನೌನ್. ಇದು ನಮಗೆ ಯಾವುದೇ ಒಂದು ವಸ್ತುವಿಗೆ, ಒಂದು ಸ್ಥಳಕ್ಕೆ ಸೇರಿರುತ್ತೆ ಏನಾಗಿರುತ್ತೆ ಅಬ್ಸ್ಟ್ರಾಕ್ಟ್ ನೌನ್ ಅಂತಕ್ಕಂಥದ್ದು. ಒಬ್ಬ ವ್ಯಕ್ತಿಯ ಫೀಲಿಂಗ್ಸ್ಗೆ, ಭಾವನೆಗಳಿಗೆ ಸಂಬಂಧಪಟ್ಟಂತಹ ಪದಗಳನ್ನು ನಾವು ಏನು ಮಾಡ್ತಾ ಹೋಗ್ತೀವಿ, ಅಬ್ಸ್ಟ್ರಾಕ್ಟ್ ನೌನ್ ಅಂತೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಅಂದರೆ ಭಾವನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವ್ಯಕ್ತಿಯ ಗುಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸ್ವಭಾವ. ಸೊ ಅಂತಹದನ್ನು ನಾವು ಐಡೆಂಟಿಫೈ ಮಾಡಿ ಮಾತಾಡುವಾಗ ಬಳಸ್ತಕ್ಕಂತಹ ಪದಗಳೇ ಅಬ್ಸ್ಟ್ರಾಕ್ಟ್ ನೌನ್. ಸೊ ನೋಡಿ, ಫ್ರೀಡಮ್, ಜಾಯ್, ಲವ್, ಟ್ರುತ್, ಇವು ಏನಾಗಿರುತ್ತೆ ಕಂಪ್ಲೀಟಾಗಿ ಭಾವನೆಗಳಿಗೆ ಸಂಬಂಧಪಟ್ಟಂತಹ ಪದಗಳಾಗಿದೆ. ಸೊ ಇವನ್ನು ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೇವೆ. ಸೊ ಫ್ರೆಂಡ್ಸ್, ನಿಮಗೆ ನೌನ್ ಅಂದರೆ ಏನು ಅಂತ ಕ್ಲಿಯರ್ ಆಗಿದೆ ಅಂದ್ಕೊಳ್ತಾನೆ. ಸೊ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ಪಾರ್ಟ್ಸ್ ಆಫ್ ಸ್ಪೀಚ್. ಯಾವುದು? ಪ್ರನೌನ್ ಅಂದರೆ ಸರ್ವನಾಮಗಳು ಅಂತ ಹೇಳ್ಬಿಟ್ಟು. ಸೊ ಪ್ರನೌನ್ ಅಂದರೆ ತುಂಬ ಈಸಿ ಇದೆ. ಸೊ ಪ್ರನೌನ್ ಆರ್ ವರ್ಡ್ಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ಸ್ ಕಾಲ್ಡ್ ದ ಪ್ರನೌನ್. ಸೊ ಇಲ್ಲಿ ನಮಗೆ ಸೆಂಟೆನ್ಸನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಪ್ರನೌನ್ ಅಂದರೆ ಏನಂತ ಗೊತ್ತಾಗ್ಬಿಡುತ್ತೆ. ನಾಮಪದಗಳ ಬದಲಾಗಿ ಬಳಸುವ ಪದಗಳನ್ನು ಸರ್ವನಾಮಗಳು ಎಂದು ಕರೆಯುತ್ತೇವೆ. ಅಂದರೆ ನೌನ್ಗೆ ಬದಲಾಗಿ ಬಳಸ್ತಕ್ಕಂಥದ್ದು ಪ್ರನೌನ್, ಇಸಂಟ್ ಇಟ್? ಸೊ ಅಲ್ಲಿ ನೌನ್ ಅಂತ ಏನಿದೆಯಲ್ಲ, ಸೊ ಆ ನೌನ್ ಬದಲಾಗಿ ಬಳಸ್ತಕ್ಕಂತಹ ಪದಗಳೇ ಪ್ರನೌನ್ ಆಗಿರುತ್ತೆ, ಸರ್ವನಾಮಗಳಾಗಿರುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ನು ಸಹಿತ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಈ ಎಕ್ಸಾಂಪಲನ್ನು ನೀವು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿ ಎಕ್ಸಾಂಪಲ್ ವಿತೌಟ್ ಪ್ರನೌನ್ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ಎಕ್ಸಾಂಪಲ್ನ ನಾನು ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದೀನಿ. ಈ ಎಕ್ಸಾಂಪಲ್ ನಾನು ಏನು ಮಾಡಿದ್ದೀನಿ ಅಂದರೆ ಪ್ರನೌನ್ಸ್ ಇಲ್ಲದೇ ಸೆಂಟೆನ್ಸನ್ನು ಫ್ರೇಮ್ ಮಾಡಿದ್ದೀನಿ. ಓಕೆ, ಸೊ ನೀವಲ್ಲಿ ಸೆಂಟೆನ್ಸನ್ನು ರೀಡ್ ಮಾಡಿ. ಡೂ ಯು ನೋ ದ ಪ್ರೆಸಿಡೆಂಟ್? ಇಲ್ಲಿ ನಮಗೆ ಪ್ರೆಸಿಡೆಂಟ್ ಅಂತಕ್ಕಂಥದ್ದು ಏನಾಗುತ್ತೆ, ಈ ವರ್ಡ್ ಒಂದು ನೌನ್ ಆಗುತ್ತೆ ಅಲ್ವಾ? ಸೊ ಈ ನೌನ್, ಸೊ ನಾನು ಇಲ್ಲಿ ಡೂ ಯು ನೋ ದ ಪ್ರೆಸಿಡೆಂಟ್? ಐ ಡೋಂಟ್ ನೋ ದ ಪ್ರೆಸಿಡೆಂಟ್. ದ ಪ್ರೆಸಿಡೆಂಟ್ ಈಸ್ ನಾಟ್ ಫೇಮಸ್, ದಟ್ಸ್ ವೈ ಐ ಡೋಂಟ್ ನೋ ದ ಪ್ರೆಸಿಡೆಂಟ್. ಸೊ ಈ ಸೆಂಟೆನ್ಸನ್ನು ನಾವು ರೀಡ್ ಮಾಡಿದ್ರಿ ಅಂದರೆ ಅಲ್ಲಿ ನಾನು 4 ಟೈಮ್ಸ್ ಏನು ಮಾಡಿದ್ದೀನಿ, ಪ್ರೆಸಿಡೆಂಟ್ ಅಂತ ಹೇಳ್ಬಿಟ್ಟು ರಿಪೀಟ್ ಮಾಡಿದ್ದೀನಿ. ಸೊ ಅಂದರೆ ಆ ರೆಡ್ ಕಲರಲ್ಲಿರ್ತಕ್ಕಂತಹ ವರ್ಡ್ಸ್ ಏನಿದೆ ನೌನ್ ಆಗಿದೆ. ಓಕೆ, ಸೊ ಈ ಸೆಂಟೆನ್ಸಲ್ಲಿ ನಾನು ಪ್ರನೌನ್ ಯೂಸ್ ಮಾಡಿಲ್ಲ. ಸೊ ಕಂಪ್ಲೀಟಾಗಿ ನೌನನ್ನೇ ಯೂಸ್ ಮಾಡಿದ್ದೀನಿ. ಸೊ ಇನ್ ಕೇಸ್ ನಮ್ಗೆ ಏನಾದರೂ ಸರ್ವನಾಮಗಳು, ಪ್ರನೌನ್ಗಳು ಇರಲಿಲ್ಲ ಅಂತಂದರೆ ಪ್ರತಿ ಬಾರಿ ನಾವು ಮಾತಾಡೋವಾಗಲೂ ಆ ವ್ಯಕ್ತಿಯ ಹೆಸರನ್ನು ಅಥವಾ ಸ್ಥಳದ ಹೆಸರನ್ನು ನೌನ್ ವರ್ಡ್ಸನ್ನೇ ಯೂಸ್ ಮಾಡಿ ಮಾತಾಡಬೇಕಾಗ್ತಾಯಿತ್ತು. ಸೊ ಆವಾಗ ಈ ರೀತಿಯ ಒಂದು ಕಾನ್ವರ್ಸೇಷನ್ ನಡೀತಾ ಇರ್ತಿತ್ತು. ಡೂ ಯು ನೋ ದ ಪ್ರೆಸಿಡೆಂಟ್? ಐ ಡೋಂಟ್ ನೋ ದ ಪ್ರೆಸಿಡೆಂಟ್. ದ ಪ್ರೆಸಿಡೆಂಟ್ ಈಸ್ ನಾಟ್ ಫೇಮಸ್, ದಟ್ಸ್ ವೈ ಐ ಡೋಂಟ್ ನೋ ದ ಪ್ರೆಸಿಡೆಂಟ್. ಈ ರೀತಿ ಕಾನ್ವರ್ಸೇಷನ್ ನಡೀತಾ ಇತ್ತು. ಸೊ ಬಟ್ ನಾವು ಯಾವಾಗ ಪ್ರನೌನನ್ನು ನಮ್ಮ ಕಮ್ಯುನಿಕೇಷನಲ್ಲಿ ಯೂಸ್ ಮಾಡ್ತೀವೋ ಆಗ ನಮ್ಮ ಸೆಂಟೆನ್ಸ್ ಯಾವ ರೀತಿ ಫ್ರೇಮ್ ಆಗುತ್ತೆ ಅಂದರೆ, ಡೂ ಯು ನೋ ದ ಪ್ರೆಸಿಡೆಂಟ್? ಐ ಡೋಂಟ್ ನೋ ಹಿಮ್. ಹಿ ಈಸ್ ನಾಟ್ ಫೇಮಸ್, ದಟ್ಸ್ ವೈ ಐ ಡೋಂಟ್ ನೋ ಹಿಮ್. ಸೊ ನಾನು ಇಲ್ಲಿ ಏನು ಮಾಡಿದೆ, ಸೊ ಫಸ್ಟ್ ಸೆಂಟೆನ್ಸ್ ಏನಿದೆಯಲ್ಲ, ಡೂ ಯು ನೋ ದ ಪ್ರೆಸಿಡೆಂಟ್? ಎಸ್. ಸೊ ಅಲ್ಲಿ ಮಾತ್ರ ನಾನು ಏನು ಮಾಡಿದೆ, ನೌನನ್ನು ಯೂಸ್ ಮಾಡಿದ್ದೀನಿ. ಸೊ ಪ್ರೆಸಿಡೆಂಟ್ ಅಂತಕ್ಕಂಥದ್ದು ನೌನ್ ಆಗುತ್ತೆ. ಸೊ ನೆಕ್ಸ್ಟ್ ಬರ್ತಕ್ಕಂತಹ ಪ್ಲೇಸಲ್ಲಿ, ಸೊ ನಾನಿಲ್ಲಿ ಪ್ರೆಸಿಡೆಂಟ್ ಅಂತ ಯೂಸ್ ಮಾಡಿರ್ತಕ್ಕಂತಹ ಪ್ಲೇಸಲ್ಲಿ ಪ್ರನೌನನ್ನು ಯೂಸ್ ಮಾಡಿದ್ದೀನಿ. ಅಂದರೆ ಪ್ರೆಸಿಡೆಂಟನ್ನೇ ರಿಫ್ಲೆಕ್ಟ್ ಮಾಡ್ತಕ್ಕಂತಹ ಪ್ರನೌನ್ಸನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಹೋಗಿದ್ದೀನಿ. ಏನಂತ? ಐ ಡೋಂಟ್ ನೋ ಹಿಮ್. ಹಿಮ್ ಅನ್ನೋದು ಯಾರನ್ನು ರೆಪ್ರೆಸೆಂಟ್ ಮಾಡುತ್ತೆ? ಪ್ರೆಸಿಡೆಂಟನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದೇ ರೀತಿ ಹಿ ಈಸ್ ನಾಟ್ ಫೇಮಸ್, ದಟ್ಸ್ ವೈ ಐ ಡೋಂಟ್ ನೋ ಹಿಮ್. ಸೊ ಅಂದರೆ ಹಿಮ್, ಹಿ ಅಂತಕ್ಕಂತಹ ವರ್ಡ್ಸ್ ಏನಾಗುತ್ತೆ, ಸೊ ರಿಮೈನಿಂಗ್ ಪ್ರೊನೌನ್ಸ್ ಕೂಡ ಬರ್ತಾ ಹೋಗುತ್ತೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಹಿ ಮತ್ತು ಹಿಮ್ ಅಂತಕ್ಕಂಥದ್ದು ಏನಾಗುತ್ತೆ, ನಮಗೆ ಪ್ರನೌನ್ ಆಗುತ್ತೆ. ಅಂದರೆ ನೌನ್ನ ಬದಲಾಗಿ ಬಳಸ್ತಕ್ಕಂಥದ್ದೇ ಪ್ರನೌನ್. ಸೊ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ವೋವೆಲ್ಸ್, ಕನ್ಸೋನೆಂಟ್ಸ್ ಹಾಗೆ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಇರ್ತಕ್ಕಂತಹ ಫಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ನೌನ್ ಹಾಗೆ ಪ್ರನೌನ್ ನಿಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊಳ್ತೇನೆ. ಸೊ ನಿಮ್ಮ ಡೌಟ್ಸ್, ಕ್ಲಾರಿಫಿಕೇಷನ್ ಏನೇ ಇದ್ದರೂ ಕೂಡ ಸೊ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಹಾಗೆ ಕ್ಲಾಸ್ ಇಷ್ಟ ಆಯಿತು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರೆಸ್ ಥಂಬ್ ಬಟನ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್ ಆಫ್ ಯು.